ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ದೊಡ್ಡ ಸೈಜ್ ಬ್ಲೌಸು ಅಂದರೆ 44 ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟ್ ಬಂದು 36 ಸೈಜ್ ಮೆಜರ್ಮೆಂಟಲ್ಲಿ ಯಾವ ರೀತಿ ಎಲ್ಲ ಚೇಂಜಸ್ ಮಾಡಿಕೊಂಡು ನಾವು ಪರ್ಫೆಕ್ಟಾಗಿ ಬ್ಲೌಸ್ನ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಇರೋದ್ರಿಂದ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಇದು ಬ್ಲೌಸು, ನಾನು ಸ್ಟಿಚ್ ಮಾಡಿರೋ ಬ್ಲೌಸು. ಸೊ ಅವರು ಮೆಜರ್ಮೆಂಟ್ಗಂತ ಬೇರೆ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ನಾನು ಈ ಬ್ಲೌಸೆಲ್ಲ ಮೆಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿದ್ದಾರೋ ಅದನ್ನು ತೊಗೊಂಡು ಮೆಜರ್ಮೆಂಟ್ನ ತೊಗೊಳ್ತೀನಿ. ನೋಡಿ, ಮೆಜರ್ಮೆಂಟ್ಗೆ ಅವರು ಕೊಟ್ಟಿರೋ ಬ್ಲೌಸ್ನ ತೊಗೊಂಡು ನಾನು ಫಸ್ಟಿಗೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಟೈಟಾಗಿ ಇಟ್ಕೊಳ್ಳಿ. ಬ್ಲೌಸ್ ಲೆಂತ್ ಇದೆ 15.5 ಇಂಚು. ನಾನು 1 ಇಂಚ್ ಆ್ಯಡ್ ಮಾಡಿಕೊಂಡು 16.5 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಬ್ಬರು ಸುಮಾರು ಸಲ ಕಮೆಂಟ್ ಮಾಡಿದರು, ನಾನು ನಿಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, 44 ಚೆಸ್ಟ್ ಮೆಜರ್ಮೆಂಟ್ ಸೈಜ್ ಇರೋ ಬ್ಲೌಸ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋ ಹಾಕಿ ಮ್ಯಾಮ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಸುಮಾರು ಸಲ ಕಮೆಂಟ್ ಮಾಡಿದರು. ಸೊ ಅವರು ಈ ವಿಡಿಯೋ ನೋಡಿದ್ರೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋನ ದೊಡ್ಡ ಸೈಜ್ ಬ್ಲೌಸ್ಗೆ ಯಾವೆಲ್ಲ ಚೇಂಜಸ್ನ ಮಾಡಿಕೊಂಡು ನಾವು ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು. ಒಂದೊಂದು ಸೈಜಿಗೆ ಬ್ಲೌಸ್ಗೆ ಒಂದೊಂದು ಥರ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಆರ್ಮೋಲಲ್ಲಿ ಆಗಿರ್ಬೋದು, ಮತ್ತು ನಿಮಗೆ ಒಂದು ಈ ನೆಕ್ಕಲ್ಲಾಗಿರ್ಬೋದು, ನೆಕ್ ಡೀಪಲ್ಲಾಗಿರ್ಬೋದು ಎಲ್ಲ. ಸೊ ನೋಡಿ, 36 ವೇಸ್ಟ್ ಮೆಜರ್ಮೆಂಟು, ಅದನ್ನು ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 9 ಇಂಚಸ್ ಬರುತ್ತೆ. 9 ಇಂಚಸ್ ಬರುತ್ತೆ. 9 ಇಂಚಸ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 44 ಇಂಚಸ್ಸು. 44 ಇಂಚಸ್ಸು ಚೆಸ್ಟ್ ಮೆಜರ್ಮೆಂಟ್ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 11 ಇಂಚಸ್ ಬರುತ್ತೆ. 11 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾರ್ಜಿನ್ ಇಲ್ಲಿ ತೊಗೊಳ್ತಾ ಇದ್ದೀನಿ, ಜಸ್ಟ್ 1 ಇಂಚ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಬಟ್ಟೆ ಮೇನ್ ಫ್ಯಾಬ್ರಿಕ್ಗೆ ಶಾರ್ಟೇಜ್ ಬರುತ್ತೆ, ಕಡಿಮೆ ಇದೆ ಬಟ್ಟೆ. ಸೊ ಹಾಗಾಗಿ ನಾನು ಮಾರ್ಜಿನ್ 1 ಇಂಚೇ ತೊಗೊಳ್ತಾ ಇದ್ದೀನಿ. ಸೊ ನೀವು ಮಾರ್ಜಿನ್ನ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ, 2 ಇಂಚ್ ಬೇಕೋ, 1.5 ಇಂಚ್ ಬೇಕೋ, ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಆರ್ಮೋಲ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ ನಾನು 6 ಇಂಚಸ್ಸು. ನೋಡಿ, ನೆಕ್ ವಿಡ್ತ್ 2.5 ತೊಗೊಂಡೆ, ಶೋಲ್ಡರ್ ಬಂದು 3.25 ತೊಗೊಂಡಿದ್ದೀನಿ. ನೋಡಿ, 6 ಇಂಚಸ್ ಬರುತ್ತೆ. 6 ಇಂಚಸ್ನ ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. 10 ಅಂದರೆ 20 ಆರ್ಮೋಲ್ ಲೂಸ್ ಬೇಕು. ಒಂದು ಸೈಡು 10. ಇಲ್ಲಿ ನಾನು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 5 ಇಂಚ್ ನಮ್ಗೆ ರೆಡಿ ಬೇಕು. ಸೊ ನಾನಿಲ್ಲಿ 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚು ನಮಗೆ ಅಟ್ಯಾಚಿಗೆ ಬಾಟಮು, 1/4 ಇಂಚು ಪೈಪಿಂಗ್ ಅಟ್ಯಾಚಿಗೆ ಬೇಕಾಗುತ್ತೆ. ಸೊ ಅಷ್ಟು. ಇಲ್ಲಿ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೇಕು. ನಿಮಗೆ ಎಷ್ಟು ನೆಕ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ, ಆರ್ಮೋಲ್ ನಾನು ಮಾರ್ಕ್ ಮಾಡಿಕೊಂಡೆ. 1/4 ಇಂಚ್ ತೊಗೊಂಡಿದ್ದೀನಿ ನಾನು ಶೇಪ್ ತೆಗಿಯೋಕ್ಕೆ ಆರ್ಮೋಲ್ದು. ಇಲ್ಲಿಂದ ಕರ್ವ್ ಸ್ಕೇಲ್ ತೊಗೊಂಡು ಈ ರೀತಿ ಶೇಪ್ನ ಕೊಟ್ಟೆ. ಈ ರೀತಿ ಶೇಪ್ ಕೊಟ್ಟಿದ್ದಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಶೋಲ್ಡರ್ ಅಟ್ಯಾಚಿಗೆ 10 ಕರೆಕ್ಟಾಗಿ ಬರ್ತಿದೆ. ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಬಿಟ್ಟು ನಾವು ಇದನ್ನು ಮೆಷರ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ನೆಕ್ ಶೇಪ್ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ಸೊ ಅವ್ರಿಗೆ ತುಂಬ ಬ್ರಾಡಾಗಿ ನೆಕ್ ಶೇಪ್ನ ಹೇಳಿದ್ದಾರೆ. ಸೊ ಇದಕ್ಕೆ ಯಾವುದೇ ರೀತಿ ಡೋರಿ ಇಲ್ಲ. ಇಷ್ಟು ಬ್ರಾಡಾಗಿ ನೆಕ್ ಶೇಪ್ ಕೊಟ್ಟರು ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ನಿಮ್ಗೆ ಎಷ್ಟು ಬರುತ್ತೆ ನೆಕ್ಕು ಒಂದು ಸೈಡು ಅಂತ. ನೋಡಿ, 12.5 ಬರ್ತಾಯಿದೆ. ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ನಿಮಗೆ ಎಷ್ಟು ಬರುತ್ತೆ ಅಂತ. ನೋಡಿ, 13 ಬರ್ತಾಯಿದೆ. ನನಗೆ 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆ. ಇನ್ನೊಂದು ಸ್ವಲ್ಪ ನಾನು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ನೋಡಿ, 1/4 ಇಂಚಷ್ಟು ನೆಕ್ ಶೇಪ್ನ ಈ ಕಡೆ ನೆಕ್ ಬಿಡ್ತು ನಾನು 2.5 ಏನು ತೊಗೊಂಡಿದ್ದೆ ಅದರಲ್ಲಿ 1/4 ಇಂಚಷ್ಟು ಒಳಗಡೆಗೆ ತಗೊಳ್ತಾ ಇದ್ದೀನಿ. ಈ ರೀತಿ ತಗೊಳ್ಳೋದ್ರಿಂದ ನಿಮಗೆ ನೆಕ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಶೋಲ್ಡರ್ ಡ್ರಾಪ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, 1 ಇಂಚ್ ಮಾರ್ಜಿನಲ್ಲಿ ನಾನು ಡಾಟ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೆಕ್ಕಲ್ಲಿ ಚೇಂಜಸ್ ನಾನು ಹೇಳಿದ್ನಲ್ಲ, 1/4 ಇಂಚಷ್ಟು ನೀವು ಒಳಗಡೆಗೆ ತಗೋಬೇಕಾಗತ್ತೆ, ಶೋಲ್ಡರ್ ಡ್ರಾಪ್ ಆಗದೆ ಇರುತ್ತೆ. ಸೊ 1/2 ಇಂಚು ಮಾಮೂಲಿಯಾಗಿ ಸೈಡ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳೋದು. ಇಷ್ಟು ಬ್ಯಾಕ್ ಪಾರ್ಟು ಮೆಷರ್ಮೆಂಟು. ಸೈಡ್ಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಬಾಟಮಲ್ಲಿ 1/2 ಇಂಚು ಮತ್ತು ಆರ್ಮೋಲ್ ಹತ್ರ ನಿಮ್ಗೆ 1/2 ಇಂಚು ಸ್ಟಿಚಿಂಗಿಗೆ ಬೇಕಾಗುತ್ತೆ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಿದೆಯಾ ಅಂತ. ಸೊ ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಈ ಬ್ಲೌಸ್ ಕೊಟ್ಟಿರೋರು ತುಂಬಾ ಪರ್ಫೆಕ್ಟಾಗಿ ಕೇಳ್ತಾರೆ. ನೆಕ್ ಆಗಿರ್ಬೋದು, ಆರ್ಮೋಲ್ ಹತ್ರ ಆಗಿರ್ಬೋದು, ಯಾವುದೇ ರೀತಿ ರಿಂಕಲ್ ಬರಬಾರ್ದು. ನೆಕ್ ಶೇಪು ಅಷ್ಟೇ, ನೆಕ್ ಬ್ರಾಡ್ನೆಸ್ಸು ಅಷ್ಟೇ, ಯಾವುದೇ ರೀತಿ ಚೇಂಜಸ್ ಆಗಬಾರ್ದು. ಸೊ ನೆಕ್ ಎಷ್ಟೇ ಬ್ರಾಡಾಗಿದ್ದರೂ ನಮಗೆ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಸ್ಟಿಚ್ ಮಾಡಿಕೊಡ್ಬೇಕು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನಾನು ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಯೂಶಲಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಆ್ಯಸ್ ಇಟ್ ಈಸ್ ನಾವು ಮಾಮೂಲಿಯಾಗಿ ಸುತ್ತು ನೀಟಾಗಿ ಮಾರ್ಕಿಂಗ್ನ ಹಾಕ್ಕೋಬೇಕಾಗತ್ತೆ.
ಇಲ್ಲೂ ಅಷ್ಟೇ ಫ್ರಂಟಲ್ಲಿ ಯಾವ ರೀತಿ ನಾವೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಗಮನ ಇಟ್ಟು ನೋಡಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಖಂಡಿತ ಹೇಳ್ತಾ ಇದ್ದೀನಿ ನೋಡಿ, ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಾವು ಹೇಳುವಂಥ ಪ್ರತಿಯೊಂದು ಟಿಪ್ಸು ನಿಮ್ಗೆ ಯೂಸ್ ಆಗುತ್ತೆ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಆ ಒಂದು ಚಿಕ್ಕ ಚಿಕ್ಕ ಟಿಪ್ಸು ನಾವು ಹೇಳೋದನ್ನೇನು ನೀವು ಫಾಲೋ ಮಾಡೋಕ್ಕಾಗಲ್ಲ. ಆಗ ಬ್ಲೌಸು ಫಿನಿಶಿಂಗು ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಬರ್ದೇನು ಇರ್ಬೋದು. ನೋಡಿ ಫ್ರಂಟಲ್ಲೂ ಅಷ್ಟೇ ಅವರು ಬ್ರಾಡ್ ನೆಕ್ ಕೇಳಿದ್ದಾರೆ. ಈ ರೀತಿ ಬ್ರಾಡಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ ಬ್ರಾಡಾಗಿ ನೆಕ್ನ ಹೇಳಿದ್ದಾರೆ. ಸೊ ಹಾಗಾಗಿ ಬ್ರಾಡಾಗಿ ನೆಕ್ ಶೇಪ್ನ ಕೊಡ್ತಿದ್ದೀನಿ ನಾನು. ಇಷ್ಟಾದಮೇಲೆ ನೋಡಿ 2 ಇಂಚಸ್ ಮೈನಸ್ ಮಾಡ್ತೀನಿ ಶೇಪ್ ಬೆಲ್ಟ್ಗೋಸ್ಕರ. ಇಷ್ಟು ಮೈನಸ್ ಮಾಡಿದ್ದಾದಮೇಲೆ ನಮಗೆ ಚೆಸ್ಟ್ ಪಾಯಿಂಟ್ ಎಷ್ಟು ಬೇಕು ಮತ್ತು ನೋಡಿ ಎಲ್ಲಿಗೆ ಶೇಪ್ ಬೆಲ್ಟ್ ಅಟ್ಯಾಚ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಶೇಪು ಬೆಲ್ಟು ಅಟ್ಯಾಚ್ ಆಗಿದೆ ಅಂದರೆ ನಮಗೆ 13.5 ಬರುತ್ತೆ. 1 ಇಂಚ್ ಆ್ಯಡ್ ಮಾಡ್ಕೊಂಡು 14.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿ ನೋಡಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಡಾಟ್ದು ನಾನು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು 4 ಇಂಚಸ್ಸು ಮತ್ತು ಈ ಡಾಟ್ ಲೆಂತ್ ಬಂದು 3 ಇಂಚಸ್ಸು. ನೋಡಿ ಈಗ ನಮಗೆ ಶೇಪ್ ಬೆಲ್ಟ್ ಎಷ್ಟು ಉದ್ದ ಇದೆ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಅದನ್ನು ಅದೇ ರೀತಿಯಾಗಿ ಸೇಮ್ ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಎಲ್ಲಿಗೆ ಎಷ್ಟು ಬೇಕು ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ನಾವು 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ 4th ಡಾಟ್ಗೆ ಆರ್ಮೋಲ್ ಆ ಕಡೆ ಅಟ್ಯಾಚ್ಗೆ ಮತ್ತು ಬಾಟಮಲ್ಲಿ ಅಟ್ಯಾಚ್ಗೆ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನೀವು ದೊಡ್ಡ ಸೈಜ್ ಬ್ಲೌಸ್ ಆದರೆ ನಿಮ್ಗೆ ಯೂಶ್ವಲಿ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಹತ್ರ ನಿಮ್ಗೆ ಯಾವುದೇ ರೀತಿ ಟೈಟ್ ಆಗಬಾರ್ದು. ಟೈಟ್ ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಬ್ಲೌಸ್ ಫಿಟ್ಟಿಂಗೇ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಹೇಳ್ತೀನಿ ನೆಕ್ಕನ್ನು ಸ್ವಲ್ಪ ಬ್ರಾಡ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಕ್ಲಾತು ನಾವೇನು ಕಪ್ ಶೇಪ್ ಕೊಡ್ತೀವೋ ಅದನ್ನು ನೀವು ಪರ್ಫೆಕ್ಟಾಗಿ ಕೊಡಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರೋಲ್ಲ. ನೋಡಿ ಇವೆರಡು 2 ಇಂಚ್ ವಿಡ್ತಲ್ಲಿ ಬಿಟ್ಟಿದ್ದೀನಿ, ಇದು 2.5 ಇಂಚ್ ವಿಡ್ತಲ್ಲಿ ಬಿಟ್ಟಿದ್ದೀನಿ. ನೋಡಿ ಫ್ರಂಟಲ್ಲಿ ನೀವು ಆರ್ಮೋಲ್ ಶೇಪ್ ತೆಗೆಯೋದು ಇದು ಅಷ್ಟೇ ವೆರಿ ಇಂಪಾರ್ಟೆಂಟು. ಶೇಪ್ ತೆಗೆಯೋದು ಪರ್ಫೆಕ್ಟಾಗಿ ಶೇಪ್ ತೆಗೆದಿಲ್ಲ ಅಂದರೂ ನಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಈ ಮೆಥಡಲ್ಲಿ ನಾನು ಶೇಪ್ನ ತೆಗೆದೆ ಡಾಟ್ಸ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸಲ ಗಮನ ಇಟ್ಟು ನೋಡಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಫ್ರಂಟಲ್ಲೂ ನಾನು ಬ್ರಾಡ್ ನೆಕ್ ಕೊಟ್ಟಿದ್ದೀನಿ, ಬ್ಯಾಕಲ್ಲೂ ಬ್ರಾಡ್ ನೆಕ್ ಕೊಟ್ಟಿದ್ದೀನಿ. ಇಲ್ಲಿ ಯಾವುದೇ ರೀತಿ ಡೋರಿ ನಾನು ಕೊಡ್ತಿಲ್ಲ. ಸೊ ಆದ್ರೂ ಶೋಲ್ಡರ್ ಡ್ರಾಪ್ ಆಗದಿರೋ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮುಂಚಿತವಾಗೇ ಬರುತ್ತೆ. ನೋಡಿ ಇಲ್ಲಿ 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ರಂಟಲ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ಈಗ ಸ್ಲೀವ್ಸು ನೋಡಿ, ಸ್ಲೀವ್ಸ್ ಕ್ಲಾತ್ ನನಗೆ ಇಷ್ಟೇ ಉಳಿದಿದೆ. ಸೊ ನೀವು ಬಿಗಿನರ್ಸ್ ಆದರೆ ಈ ಒಂದು ಬ್ಲೌಸ್ ಮೆಷರ್ಮೆಂಟಿಗೆ ನೀವು 1/4 ಇಂಚಷ್ಟು ತಗೊಳ್ಳಿ. ನಿಮಗೆ ಪೀಸ್ ಯಾವುದು ಕಟ್ಟೋ ಅವಶ್ಯಕತೆ ಬರೋದಿಲ್ಲ. 1/4-1.5 ಇಂಚ್ ತೊಗೊಂಡ್ರೆ ನೋಡಿ. ಈಗ ನಾನು ಇದೆಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದೆಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಂಡು ಅದರಲ್ಲಿ ನೀವು 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಫಸ್ಟ್ ಸ್ಲೀವ್ ಲೆಂತ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 10.5 ನನಗೆ ಸ್ಲೀವ್ ಲೆಂತ್ ಬೇಕು ರೆಡಿ. 1 ಇಂಚ್ ಆ್ಯಡ್ ಮಾಡಿಕೊಂಡು 11.5 ಇಂಚಿಗೆ ನಾನು ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಜಿನ್ ಸಮ ಇಲ್ಲ ಅಂದರೆ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಮಾರ್ಜಿನ್ ಸಮ ಮಾಡ್ಕೊಳ್ಳಿ. 11.25 ಬಂತು ನನಗೆ ಲೂಸಿಂಗು. ನೋಡಿ ಇದು ಹ್ಯಾಂಡ್ ಲೂಸ್ ತೊಗೊಳ್ಳಿ. 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ನಾನು ಮಾರ್ಜಿನ್ನ ಬಿಡ್ತಾಯಿದ್ದೀನಿ. ನಾನು 10.5 ತೊಗೊಂಡಿದ್ದೀನಿ. ಇಲ್ಲಿ 4.25 ಈ ಒಂದು ಡೌನಿಂಗ್ನ ತಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿಗೆ 10 ಬರಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು 10 ಕರೆಕ್ಟಾಗಿ ಬರ್ತಿದೆ. ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ನೋಡಿ ನೋಡ್ತಿರ್ಬೋದು, ಈ ರೀತಿ ಶೇಪ್ ಕೊಟ್ಟು ಇಲ್ಲಿ ನಾನು ಲೂಸಿಂಗ್ ಹತ್ರ ಲೈನ್ನ ಡ್ರಾ ಮಾಡ್ತೀನಿ. ಇದು ಫ್ರಂಟದ ಶೇಪು, ಇದು ಬ್ಯಾಕ್ ಶೇಪು. ಸೊ ಇದು ಆ್ಯಸ್ ಯೂಶ್ವಲ್ ಮಾರ್ಕಿಂಗ್ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ಫ್ರಂಟ್ ಶೇಪು ಈಗ ಕಟ್ ಮಾಡ್ತಾಯಿಲ್ಲ. ಯಾಕೆ ಅಂದರೆ ನಾನು ಇಲ್ಲಿ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನನಗೆ ಭಾಳ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಬಂದಿದೆ. ಸೊ ಇಲ್ಲಿ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ನಮಗೆ 1 ಮೀಟ್ರ್ ಕ್ಲಾತಲ್ಲಿ ನಮಗೆ ಬಟ್ಟೆನೇ ಏನಕ್ಕೂ ಉಳಿಯೋದೇ ಇಲ್ಲ. ನೋಡಿ 3 ಇಲ್ಲಿ 2.25 ಬೇಕು, ಈ ಕಡೆ 2.25 ಬೇಕು. ಸೊ ನಾನು ಎಷ್ಟು ಲೆಂತ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ 11 ಬೇಕು. 11.5 ಇಂಚನ್ನ ತೊಗೊಳ್ತೀನಿ. ನಾನು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಅನ್ನಲ್ಲ.
ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಮಾರ್ಕಿಂಗ್ ಪ್ರಕಾರ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೀವು ಕಂಪಲ್ಸರಿ ದೊಡ್ಡ ಸೈಜ್ ಬ್ಲೌಸಸ್ಗೆ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳೇಬೇಕಾಗತ್ತೆ. ನೋಡಿ ಕರೆಕ್ಟಾಗಿ 11 ಇಂಚ್ ಬರುತ್ತೆ, ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋಲ್ಲ. ನೋಡಿ ಸ್ಲೀವ್ ಅಟ್ಯಾಚ್ಗೆ ನಾನು ಕ್ಲಾತ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ತೀನಿ. ಇದೆಲ್ಲ ನಿಮಗೆ ಸ್ಟಿಚಿಂಗ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇಷ್ಟಾದಮೇಲೆ ನೋಡಿ ಮೇನ್ ಫ್ಯಾಬ್ರಿಕ್ ನನಗೆ ಕಡಿಮೆನೇ ಇದೆ, ಅದನ್ನು ನಾನು ಫ್ಲೋರ್ ಮೇಲೆ ಹಾಕಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಇದು ನೋಡಿ ಸೈಡು ನಾನು ಮಾರ್ಕ್ ಮಾಡಿದ್ನಲ್ಲ, ಇದನ್ನು ಕಟ್ ಮಾಡ್ಕೊಳ್ತೀನಿ. ಮತ್ತು ನೆಕ್ ಶೇಪ್ನನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡಿದ್ದಾದ್ಮೇಲೆ ಫ್ಲೋರ್ ಮೇಲೆ ಹಾಕಿ ನಾನು ಪೀಸಸ್ನ ಈ ಒಂದು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ನೋಡಿ ಫ್ರಂಟು ಮತ್ತು ಬ್ಯಾಕ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ರೆಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಗ್ಲೂ ಹಾಕಿ ಅಂಟಿಸ್ಕೋಬೋದು. ನೋಡಿ ನಾನು ಇದನ್ನು ಗ್ಲೂ ಹಾಕಿನೇ ಅಂಟಿಸ್ಕೊಂಡೆ, ಯಾಕಂದರೆ ನನಗೆ ಕಡಿಮೆ ಇತ್ತು ಫ್ಯಾಬ್ರಿಕ್ಕು. ಸೊ ಹಾಗಾಗಿ ನಾನು ಅಂಟಿಸ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡೆ. ಪರ್ಫೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಇದು ನೋಡ್ತಿರ್ಬೋದು ನೀವು. ನೆಕ್ಕೆಲ್ಲ ನಾನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಫ್ರಂಟು ಬ್ಯಾಕ್ ಮಾತ್ರ ಅಟ್ಯಾಚ್ ಮಾಡಿಕೊಂಡೆ. ಇನ್ನು ಸ್ಲೀವ್ಸ್ನ ನಾನು ಹೇಳ್ತಿದ್ನಲ್ಲ, ನಿಜವಾಗ್ಲೂ ಈ ಥರ ದೊಡ್ಡ ಸೈಜ್ ಬ್ಲೌಸ್ಗೆ ನೀವು ಬಿಗಿನರ್ಸ್ ಆದರೆ 1.5 ಮೀಟ್ರ್ ತಗೊಳ್ಳಿ ಲೈನಿಂಗು. ನಿಮ್ಗೆ ಈ ರೀತಿ ಎಲ್ಲ ಆಲ್ಟ್ರೇಷನ್ ಮಾಡೋಕ್ಕೆ ಮತ್ತು ಪೀಸಸ್ ಕೊಟ್ಟು ಹೊಲಿಯೋದೆಲ್ಲ ರಿಸ್ಕ್ ಆಗುತ್ತೆ. ಸೊ ಹಾಗಾಗಿ ಬಿಗಿನರ್ಸ್ ಆದರೆ ನೀವು 1.5 ಮೀಟ್ರನ್ನ ಲೈನಿಂಗ್ ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಬೆಸ್ಟು. ಈ ರೀತಿ ನೀಟಾಗಿ ನೋಡಿ ಮೇಲೆ ಒಂದು ಪೀಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ ಬಾಟಮಲ್ಲಿರೋದಕ್ಕೆ ಈ ರೀತಿ ಕೆಳಗಡೆ ಕೊಟ್ಟು ಈ ರೀತಿ ಅಟ್ಯಾಚ್ನ ಮಾಡ್ಕೊಳ್ಳಿ. ಸೊ ಕೂಳೆ ಅನ್ನೋದು ಒಂದೇ ಸೈಡ್ ಬರುತ್ತೆ. ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ದು. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಫಿಂಗರಲ್ಲಿ. ಹಿಂಗೆ ಮಾಡ್ಕೊಂಡ್ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋಲ್ಲ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫ್ರಂಟ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರಂಟ್ ಮಾರ್ಕಿಂಗ್ ತೋರಿಸ್ತೀನಿ ನಾನು. ಇಲ್ಲಿಂದ ನೀಟಾಗಿ 1/2 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋಲ್ಲ. ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಸ್ಲೀವ್ ಲೈನಿಂಗ್ ಅನ್ನೋದು ರೆಡಿ ಆಯ್ತು ಪೀಸಸ್ ಅಟ್ಯಾಚ್ ಮಾಡಿಕೊಂಡು. ಸೊ ಈಗ ದೊಡ್ಡ ಟಾಸ್ಕ್ ಆಗಿರೋದೆ ಈ ಸ್ಲೀವ್ಸ್ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ ಇಷ್ಟಿದೆ ನನಗೆ ಸ್ಲೀವ್ಸ್ಗೆ ಮೇನ್ ಫ್ಯಾಬ್ರಿಕ್ಕು. ನಾವು ಲೈನಿಂಗ್ ಹಾಕಿದ್ರೆ ನೋಡಿ ಎಷ್ಟೆಲ್ಲ ಪೀಸ್ ಕಟ್ಟಬೇಕಾಗಿ ಬರುತ್ತೆ ಆ ಸೈಡ್ಗೆ ಈ ಸೈಡ್ಗೆ. ಸೊ ಕಟ್ಬೋದು ಬಟ್ಟೆ ಇದ್ದರೆ. ಸೊ ನಾನಿಲ್ಲಿ ಉಳಿದಿರೋ ಸಣ್ಣ ಪುಟ್ಟ ಪೀಸುಗಳಲ್ಲಿ ಈ ಒಂದು ಬಟ್ಟೆನ ಸೈಡ್ಸಲ್ಲಿ ಕಟ್ಟಿದ್ದೀನಿ. ನೋಡಿ ಒಂದು ಕಡೆ ನೆಕ್ಕಲ್ಲಿ ಉಳಿದಿರುತ್ತಲ್ಲ ಬ್ಯಾಕ್ ನೆಕ್ಕಲ್ಲಿ, ಸೊ ಆ ಕ್ಲಾತ್ನ ತಗೊಳ್ತಾ ಇದ್ದೀನಿ. ಬ್ಯಾಕ್ ನೆಕ್ಕದು ಬಂತಲ್ಲ, ಸೊ ಅದನ್ನು ತಗೊಂಡಿಲ್ಲಿ ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಒಂದು ಲೆವೆಲಾಗಿ ನೀಟಾಗಿ ಫಸ್ಟ್ ಕಟ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ 1/2 ಇಂಚ್ ಮಾರ್ಜಿನ್ಗೆ. ಸೊ ನಿಮಗೆ ಲೈಫ್ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಅಟ್ಯಾಚ್ ಮಾಡೋದ್ರಿಂದ ಕೆಲವೊಂದು ಕ್ಲಾತ್ ಏನಾಗುತ್ತೆ ಅಂದರೆ ಇಂಜೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ದೊಡ್ಡ ಬ್ಲೌಸ್ ಪೀಸ್ ದೊಡ್ಡದಾಗಿರೋದೇ ತಗೊಂಡ್ರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಸೊ ಕೆಲವೊಂದು ಕ್ಲಾತ್ ನಾವು ಎಷ್ಟೇ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ರು ಕೆಲವೊಂದು ಕ್ಲಾತ್ ಅನ್ನೋದು ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ, ಇಂಜೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥವಾದರೆ ಈ ರೀತಿಯೆಲ್ಲ ಪೀಸಸ್ ಕಟ್ಟರೆ ಅದು ಲೈಫ್ ಬರೋಲ್ಲ, ಬ್ಲೌಸ್ ಬೇಗನೆ ಹಾಳಾಗ್ಬಿಡುತ್ತೆ. ನೋಡಿ ಈ ರೀತಿ ಮೆಜರ್ಮೆಂಟ್ ತೊಗೊಂಡು ನಾನು ಪೀಸಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಪೀಸಸ್ ಅನ್ನೋದು ಬಟ್ಟೆ ಅನ್ನೋದು ತುಂಬಾ ಶಾರ್ಟೇಜ್ ಇದೆ. ಸೊ ಹಾಗಾಗಿ ಬಿಗಿನರ್ಸ್ ಆದರೆ ಕಸ್ಟಮರ್ ಹತ್ರ ಬ್ಲೌಸ್ ತೊಗೊಂಡು ಹೊಲಿತಾ ಇದ್ದೀನಿ ಅನ್ನೋರಾದರೆ ಖಂಡಿತ ನೀವು ದೊಡ್ಡ ಸೈಜ್ ಬ್ಲೌಸ್ಗೆ ಬ್ಲೌಸ್ ಪೀಸ್ ಏನಾದರೂ ಚಿಕ್ಕದಾಗಿದ್ದರೆ ಖಂಡಿತ ಆಗಲ್ಲ ಅಂತಲೇ ಹೇಳಿ. ಇಲ್ಲಾಂದರೆ ನೀವೇ ಅವ್ರೇನಾದರೂ ಅಂದರೆ ಅನಿಸ್ಕೋಬೇಕಾಗತ್ತೆ. ಹಾಗಾಗಿ ಈ ರೀತಿ ನೋಡಿ ಇದಕ್ಕೂ ಪೀಸ್ನ ಕಟ್ಟಬೇಕು. ನೆಕ್ಸ್ಟ್ ಉಳಿದಿರೋ ಕ್ಲಾತ್ ತಗೊಂಡೆ. ನೋಡಿ ಇಷ್ಟಿಷ್ಟೇ ಉಳಿದಿದೆ, ಅದನ್ನೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಉಲ್ಟಾ ಯಾವುದು ಸೀದಾ ಯಾವುದು ಅಂತ ನೀಟಾಗಿ ನೋಡ್ಕೊಂಡು ನಾವು ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು.
ಈ ರೀತಿ ನೀಟಾಗಿ ಕಿನಾರೆ ಸ್ಟಿಚ್ ಒಂದು ಹಾಕಬೇಕಾಗತ್ತೆ. ಇದು ಫಿನಿಶಿಂಗ್ ಸ್ಟಿಚ್ ಆಗಿರುತ್ತೆ. ಸೊ ನೀಟಾಗಿ ಹಾಕಬೇಕಾಗತ್ತೆ ಈ ಒಂದು ಸ್ಟಿಚ್ಚು. ನೋಡಿ ಈ ಕಡೆಗೂ ಪೀಸ್ ಕಟ್ಟಬೇಕು. ನೆಕ್ಸ್ಟ್ ಎಷ್ಟು ಉಳಿದಿದೆ ನೋಡಿ ಕ್ಲಾತು, ಇಷ್ಟಲ್ಲಿ ನಾನು ಮತ್ತೆ ಇದಕ್ಕೆ ಪೀಸ್ನ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ತುಂಬ ಶಾರ್ಟ್ ಇರೋ ಕಮ್ಮಿ ಇರೋ ಬ್ಲೌಸಸ್ಗೆ ಏನಾಗುತ್ತೆ ಅಂದರೆ ನಾವು ಈ ಪೀಸ್ ಕಟ್ಟೋದು ಅನ್ನೋದು ತುಂಬಾ ದೊಡ್ಡ ತಲೆನೋವಾಗಿ ಕಾಡುತ್ತೆ. ಸೊ ಸ್ವಲ್ಪ ದೊಡ್ಡದಾಗಿದ್ದರೆ ನಾವು ಈಸಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಪೀಸ್ ಕಟ್ಟಿ ಸ್ಟಿಚ್ ಮಾಡೋದಂದರೆ ಹಿಂಸೆ ಅನಿಸುತ್ತೆ. ನೋಡಿ ಈಗ ಸ್ಲೀವ್ನ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಕಟ್ ಮಾಡ್ಕೊಂಡು ನಾನು ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀನೋ ಅಷ್ಟಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಬಟ್ಟೆನ ನೋಡ್ಕೊಳ್ಳಿ, ಟರ್ನ್ ಮಾಡಿದಾಗೆಲ್ಲ ಸ್ಲೀವ್ಸ್ಗೆ ಸಾಕಾಗದೆ ಬರ್ಬೋದು. ಸೊ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಈ ಒಂದು ಸ್ಲೀವ್ಸ್ಗೆ ಕ್ಲಾತ್ನ. ಅದನ್ನು ಮೈಂಡಲ್ಲಿ ಸ್ವಲ್ಪ ಇಟ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಇದ್ರೇ ನಾವು ಲೈನಿಂಗ್ನ ಟರ್ನ್ ಮಾಡ್ತೀವಲ್ಲ ಆವಾಗ ನಮಗೆ ಶಾರ್ಟೇಜ್ ಅನ್ನೋದು ಬರೋದಿಲ್ಲ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕಿನಾರೆ ಸ್ಟಿಚ್ ಲೈನಿಂಗ್ ಮೇಲೆ ಈ ರೀತಿ ಓಪನ್ ಮಾಡಿಕೊಂಡು ಕಿನಾರೆ ಸ್ಟಿಚ್ ಹಾಕಬೇಕಾಗತ್ತೆ. ಇದು ಅಷ್ಟೇ ಲೈನಿಂಗ್ ಮೇಲೇ ಬರಬೇಕು, ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು. ಸೊ ನಾನು ತುಂಬಾ ಯೂಸ್ಫುಲ್ ಆದ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ನಿಮಗೆ ಸ್ಟಿಚಿಂಗ್ ಇಂಟ್ರೆಸ್ಟ್ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಕಲಿತಾ ಇದ್ದರೆ ಖಂಡಿತ ಅವರಿಗೆ ಈ ಲಿಂಕ್ನ ಶೇರ್ ಮಾಡಿ. ನಿಮಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನ ಎಳಿಬೇಡಿ, ಲೈನಿಂಗು ಅಷ್ಟೇ, ಮೇನ್ ಫ್ಯಾಬ್ರಿಕ್ನೂ ಅಷ್ಟೇ. ಬಟ್ಟೆನ ಎಳೆದ್ರೆ ಏನಾಗುತ್ತೆ, ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಟ್ಟೆನ ಎಳೆದಿರ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎರಡು ಸ್ಲೀವ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಕ್ಲಾತ್ ತುಂಬಾ ಸ್ಮೂತಾಗಿದೆ, ಹ್ಯಾಂಡ್ಲ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ಆ ಥರ ಕ್ಲಾತ್ನ ನಾವು ನೀಟಾಗಿ ಒಳ್ಳೆ ಹೂವನ್ನ ಹ್ಯಾಂಡ್ಲ್ ಮಾಡ್ದಂಗೆ ಮಾಡಬೇಕಾಗತ್ತೆ. ಸೊ ಇದು ಸ್ವಲ್ಪ ಇದಾದರೂ ಜಾರ್ಕೊಂಡು ಹೋಗುತ್ತೆ ಈ ಕ್ಲಾತು, ಅಷ್ಟು ತೆಳು ಇದೆ ಈ ಒಂದು ಕ್ಲಾತು. ನೋಡಿ ಈಗ ನಾನು ಸ್ಲೀವು ಅಟ್ಯಾಚ್ ಆಯಿತು. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಶೇಪ್ ಬೆಲ್ಟ್ನ ತೊಗೊಂಡಿದ್ದೀನಿ. ನೋಡಿ ನಾನು 2 ಪೀಸಸ್ ಅಷ್ಟೇ ಈ ಲೈನಿಂಗಲ್ಲಿ ಉಳಿದಿದ್ದನ್ನು ಬ್ಲ್ಯಾಕ್ ಕಲರಲ್ಲಿ ನಾನು ತೊಗೊಂಡಿದ್ದೀನಿ. ಈ ಒಂದು ಲೈನಿಂಗ್ ಒಳಗಡೆ ಹೋಗುತ್ತೆ, ಇದೇನು ನಮಗೆ ಮೇಲೆ ಕಾಣಿಸಲ್ಲ. ಸೊ ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ನ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಲೈನಿಂಗ್ ಕಲರ್ ಫಸ್ಟ್ ಹಾಕ್ಕೊಳ್ತೀನಿ, ಆಮೇಲೆ ಬ್ಲ್ಯಾಕ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ನಾವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ, ನಾನು ಇದರಲ್ಲೂ ಅಷ್ಟೇ 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ದೆ, ಯಾಕಂದರೆ ನನಗೆ ಬಟ್ಟೆ ಶಾರ್ಟೇಜ್ ಇದೆ. ಇಲ್ಲಿ ಏನು ಗೊತ್ತಾ, ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಪೆಡಲಲ್ಲಿ ನಾನು ತುಳಿದು ಸ್ಟಿಚ್ ಮಾಡಿದೆ ಸ್ವಲ್ಪ ಹೊತ್ತು. ಸೊ ಇದು ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಬ್ಲೌಸು. ಸೊ ಹಾಗಾಗಿ ಕರೆಂಟ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಸ್ವಲ್ಪ ಬ್ಲೌಸ್ನ ಪ್ಯಾಡಲಲ್ಲಿ ತುಳಿದೇ ಸ್ಟಿಚ್ ಮಾಡಿದೆ. ಮತ್ತೆ ಕರೆಂಟ್ ಬಂತು. ಈ ರೀತಿ ಶೇಪ್ ಬೆಲ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಮೇಲೆ ರೆಡಿ ಸ್ಟಿಚ್ ಹಾಕೋದು ಅಷ್ಟೇ, ರಿಂಕಲ್ ಬರಬಾರ್ದು. ನೀಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನ, ಈ ಕ್ಲಾತು ಅಷ್ಟೇ ಜರುಗುತ್ತೆ. ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಕತ್ರಿ ಯಾವ ಕಡೆ ಮೂವ್ ಮಾಡಿದ್ರೆ ಆ ಕಡೆ ಮೂವ್ ಆಗುತ್ತೆ ಕ್ಲಾತ್, ಇದು ಆ ಥರ ಕ್ಲಾತು. ಸೊ ಹಾಗಾಗಿ ನಾವು ಕೇರ್ಫುಲ್ಲಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಶೇಪ್ ಬೆಲ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ ತೊಗೊಂಡು ಡಾಟ್ಸ್ನ ಸ್ಟಿಚ್ ಮಾಡೋಣ. ನಾನು ಹೇಳಿದ್ನಲ್ಲ, ಈ ಡಾಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟು. ಎಸ್ಪೆಷಲಿ ದೊಡ್ಡ ಸೈಜ್ ಬ್ಲೌಸುಗಳಲ್ಲಿ ನೀವು ಡಾಟ್ಸ್ನ ನೀಟಾಗಿ ಸ್ಟಿಚ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋದಿಲ್ಲ.
ಕಂಫರ್ಟಬಲ್ಲು ಆಗಿ ಇರೋದಿಲ್ಲ ನಾವು ಬ್ಲೌಸ್ನ ಹಾಕ್ಕೊಂಡಾಗ. ಸೊ ಹಾಗಾಗಿ ನಮಗೆ ಡಾಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಬ್ಲೌಸಲ್ಲಿ. ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಈ ಒಂದು ಡಾಟ್ಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಪ್ ಶೇಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ಡೌಟ್ ಇಲ್ಲ ಅದರಲ್ಲಿ. ನಾನು ಯಾವ ಮೆಥಡಲ್ಲಿ ಮಾರ್ಕ್ ಮಾಡಿದ್ದೀನೋ ಆ ಮೆಥಡಲ್ಲಿ ಮಾರ್ಕ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಪರ್ಫೆಕ್ಟಾಗಿ ಕಪ್ ಶೇಪ್ ಎಲ್ಲ ಬರುತ್ತೆ. ಸೊ ಇದನ್ನು ಡೀಟೇಲ್ಡಾಗಿ ಬೇಕು ನಿಮಗೆ ಅನ್ನೋದಾದರೆ ಪ್ರಿಂಟಲ್ಲಿ ಡಾಟ್ಸ್ನ ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದು ಸೊ ನನ್ನ ಚಾನಲಲ್ಲಿ ಇದೆ, ಒಂದು ಸಲ ಚೆಕ್ ಮಾಡಿ. ಈಗ ನೋಡಿ ಶೇಪ್ ಬೆಲ್ಟ್ನ ತೊಗೊಂಡೆ, ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾಲು ಇಂಚ್ ಮಾರ್ಜಿನ್ಗೆ ನೀಟಾಗಿ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು, ನನ್ನ ಪೆಡಲ್ಲದು ತುಳಿತಾ ಇರೋದು ನಿಮಗೆ ಕಾಣಿಸ್ತಿರ್ಬೋದು. ಸೊ ಇದು ಲಾಂಗ್ ಗ್ಯಾಪ್ ಆಗೋಯ್ತು, ತುಳಿಯೋಕ್ಕೆ ಕಷ್ಟ ಅನಿಸುತ್ತೆ, ಯಾಕಂದರೆ ನಾವು ಮೋಟ್ರು ಫಿಕ್ಸ್ ಮಾಡ್ಕೊಂಡಾಗಿಂದ ತುಳಿಯೋಕ್ಕೆ ಹೋಗಲ್ವಲ್ಲ. ಸೊ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ, ಎಮರ್ಜೆನ್ಸಿ ಇದ್ದಾಗ ನೋಡಿ ಪವರಿಂಗ್ ಕಟ್ ಆದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ತುಳಿಬೇಕಾಗಿ ಬರುತ್ತೆ ಮಿಷಿನು. ಸೊ ಆ ಥರ ತುಳಿದು ಈಗ ಸ್ಟಿಚ್ ಮಾಡ್ತಾ ಇರೋದು ನಾನು. ನೋಡಿ ಕಾಲು ಇಂಚ್ ಮಾರ್ಜಿನ್ಗೆ ನೀಟಾಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ನೀಟಾಗಿ ಎರಡೂ ಪೀಸ್ನು ಸೇಮ್ ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡೆ. ಸೊ ಒಳಗಡೆ ಕ್ಲಾತು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ, ಬಿಗಿನರ್ಸ್ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಕಸ್ಟಮರ್ ಬಂದರು ಬ್ಲೌಸ್ ತೊಗೊಂಡು ಹೋಗೋಕ್ಕೆ ಮತ್ತೆ ಎದ್ದವ್ರಿಗೆ ಬ್ಲೌಸ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟು ಸ್ಟಿಚಿಂಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಕ್ಲಾತ್ ಎಕ್ಸ್ಟ್ರಾ ಇದೆ ಅನ್ಸಿದ್ರೆ ಅದನ್ನ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಕರೆಕ್ಟಾಗಿ ಮೆಜರ್ಮೆಂಟು ಬಂದಿದೆಯಾ ಅಂತ. ಸೊ ನೆಕ್ಕಲ್ಲೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನೆಕ್ ಅನ್ನೋದು. ಸೊ ನಿಮಗೆ ಬ್ರಾಡಾಗಿತ್ತು ಅಂದ್ಕೊಳ್ಳಿ, ನಾವು ಅವಾಗ ಸ್ವಲ್ಪ ಕಮ್ಮಿ ಮಾಡಿದ್ವಿ ನೆಕ್ಕು ಅಂದರೂ ನಮಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ. ಸೊ ಹಿಡ್ದಂಗೆ ಆಗುತ್ತೆ ಬ್ಲೌಸು. ಸೊ ಹಾಗಾಗಿ ನೆಕ್ ಶೇಪ್ ಅನ್ನೋದು ನೀವು ಪರ್ಫೆಕ್ಟಾಗಿ ಕೊಡಬೇಕಾಗುತ್ತೆ. ಅವ್ರೇನು ಮೆಜರ್ಮೆಂಟ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ನೋಡಿ ನೀಟಾಗಿ ಲೆವೆಲ್ಲಾಗಿ ಕಟ್ ಮಾಡ್ಕೋಬೇಕು. ಮತ್ತು ಬ್ರಾಡ್ ಆಗೋ ಅಷ್ಟೇ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದು ಮುಗೀತು. ಈಗ ನಾನು ಇದಕ್ಕೆ ಉಕ್ಸ್ ಪಟ್ಟಿ ದಾರ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ನೋಡಿ ಇದು ನೆಕ್ಕಲ್ಲಿ ಕಟ್ ಮಾಡಿರೋದು ಬ್ಯಾಕ್ ಪಾರ್ಟಲ್ಲಿ. ಸೊ ಆ ಕ್ಲಾತ್ನ ತಗೊಂಡು ನಾನು ಕಾಜಾ ಪಟ್ಟಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗು ಅಷ್ಟೇ 1 ಮೀಟ್ರ್ ತಗೊಂಡ್ರೆ ನಮಗೆ ಏನೂ ಉಳಿಯೋದಿಲ್ಲ, ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಸೊ ಬಿಗಿನರ್ಸ್ ಆದರೆ ಖಂಡಿತ ನೀವು 1 ಮೀಟ್ರಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಒಂದು 1/2 ಇಂಚ್ ಇಲ್ಲ 1/4 ಇಂಚಷ್ಟು ನೀವು ಜಾಸ್ತಿನೇ ತಗೊಳ್ಳಿ. ಹೈ ಪಟ್ಟಿ ರೆಡಿ ಆಯಿತು. ಈಗ ಉಕ್ ಪಟ್ಟಿ. ಸೊ ಉಕ್ ಪಟ್ಟಿ ಕ್ಲಾತ್ನ ನಾನು ಸೈಡ್ ಅಲ್ಲಿಟ್ಟಿದೆ, ಅದನ್ನ ತಗೊಳ್ತಾ ಇದ್ದೀನಿ. ನೋಡಿ ಈ ಕ್ಲಾತಲ್ಲಿ ನಾನು ಉಕ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ. ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ನೋಡಿ ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕಬೇಕಾಗತ್ತೆ. ನೋಡಿ ಕಪ್ ಶೇಪ್ ಹತ್ರ ನಿಮಗೆ ಕ್ಲಾತ್ ಅನ್ನೋದು ಎಷ್ಟು ಫ್ರೀಯಾಗಿ ಎಷ್ಟು ಕ್ಲಾತ್ ಇದೆ. ಸೊ ಅದೆಲ್ಲ ನಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರೋದಕ್ಕೆ ಅಲ್ಲಿ ಕೊಟ್ಟರು ಲೂಸಿಂಗ್ ಅಂತಲೇ ಹೇಳ್ಬೋದು. ಇದನ್ನ ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಉಕ್ಸ್ ಪಟ್ಟಿಯಲ್ಲಿ. ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡೆ. ಬ್ಯಾಕ್ ಪಾರ್ಟ್ ನಾನು ಹೇಳಿದ್ನಲ್ಲ ಗಮ್ಮಾಗಿ ನೀಟಾಗಿ ನಾನು ಅಂಟಿಸ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಮೇನ್ ಫ್ಯಾಬ್ರಿಕ್ ಅನ್ನೋದು ಶಾರ್ಟೇಜ್ ಇತ್ತು. ಸೊ ಈಗ ನೆಕ್ ಡೀಪ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತೀನಿ. ನೋಡಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡು ನಾನು ನೆಕ್ನ ಈ ರೀತಿ ಚೆಕ್ ಮಾಡಿಕೊಂಡೆ. ನೆಕ್ ಶೇಪು ನೆಕ್ ಡೀಪ್ ಅನ್ನೋದು ಕರೆಕ್ಟಾಗಿ ಬಂದಿದೆ. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೆಕ್ಕು ಅಷ್ಟೇ ಕಡಿಮೆ ಆಗಿಬಿಟ್ರೆ ನಿಮಗೆ ಬ್ಲೌಸ್ ಶೇಪ್ ಅನ್ನೋದೇ ಚೇಂಜ್ ಆಗಿಬಿಡುತ್ತೆ. ನೆಕ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು. ನೋಡಿ ಇದು ತುಂಬಾ ಬ್ರಾಡ್ ನೆಕ್ಕು ಅಂತ ಹೇಳಿದ್ನಲ್ಲ. ಸೊ ಇದರಲ್ಲಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಸಮಸ್ಯೆ ಬರೋದಿಲ್ಲ.
ವೇಸ್ಟ್ ಪಟ್ಟಿಗೆ ನಾನು ನೋಡಿ ಈ ಕ್ಲಾತ್ ಲೈನಿಂಗ್ ಉಳಿದಿತ್ತಲ್ಲ, ಇದರಲ್ಲಿ ಕ್ಲಾತ್ನ ಕಟ್ ಮಾಡಿಕೊಂಡೆ. 1/4 ಇಂಚ್ ಬಿಡ್ತಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಈ ರೀತಿ ಫಸ್ಟಿಗೆ 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಮೋಟ್ರಲ್ಲೇ ಸ್ಟಿಚ್ ಮಾಡ್ತಾ ಇದ್ದ ಪವರ್ ಬಂದಿತ್ತು. ಸೊ ಹಾಗಾಗಿ ಈಗ ಬ್ಲೌಸ್ ಪೀಸ್ ತಗೊಂಡು ಪಟ್ಟಿನ ಅಟ್ಯಾಚ್ ಮಾಡಬೇಕಾಗತ್ತೆ. ಹಾಫ್ ಇಂಚ್ಗೆ ಈ ಒಂದು ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಆಗ್ತಾಯಿದ್ದೀನಿ, ನೋಡ್ತಿರ್ಬೋದು. ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗಮನಿಸ್ಬೋದು ನೀವು. ಈ ರೀತಿ ನೀಟಾಗಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಪರ್ಫೆಕ್ಟಾಗಿ ನನಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ಸೊ ಈಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ನ ಇಟ್ಟು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಶೋಲ್ಡರು ಅಷ್ಟೇ ಕರೆಕ್ಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ನೀವು 1/2 ಇಂಚ್ಗೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಹೆಚ್ಚು ಕಡಿಮೆ ಮಾಡಿದ್ರೆ ನಿಮಗೆ ಬ್ಲೌಸ್ ಲೆಂತಲ್ಲೂ ಅಷ್ಟೇ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇನ್ನೊಂದು ಸೈಡೂ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದಕ್ಕೆ ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಓವರ್ಲಾಕ್ ಮಾಡಿದ್ದಾಯಿತು. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸ್ಲೀವ್ ಅಟ್ಯಾಚಿಗೆ ತೊಗೊಳ್ಳಿ. ಯಾವ ಸ್ಲೀವ್ ಯಾವ ಕಡೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಸೊ ಇದು ಅಷ್ಟೇ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಬಿಗಿನರ್ಸ್ ಆದರೆ ಸೊ ಉಲ್ಟಾ ಪಲ್ಟಾ ಸ್ಟಿಚ್ ಮಾಡೋ ಥರನೂ ಆಗ್ಬಿಡುತ್ತೆ. ಹಾಗಾಗಿ ನೀವು ಫ್ರಂಟ್ಗೆ ಯಾವ್ದು ಬರುತ್ತೆ ಬ್ಯಾಕ್ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಯಾವುದೇ ರೀತಿ ಬಟ್ಟೆನ ಎಳಿದಿರ ಮಿಡ್ಲಿಗೆ ನ್ಯಾಚ್ ಬರೋ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ನಮಗಿಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಫಸ್ಟ್ ಸ್ಲೀವ್ ಅಟ್ಯಾಚ್ ಆಯಿತು. ಈಗ ಇನ್ನೊಂದು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಹೀಗೆ ನೀಟಾಗಿ ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ ನಾನು ಇದಕ್ಕೆ ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ನಾನು ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಡ್ತೀನಿ. ನೋಡಿ ಸೈಡ್ ಫಿಟ್ಟಿಂಗ್ ಕೊಡಬೇಕಂದ್ರೆ ನಿಮಗಿಲ್ಲಿ ಎಕ್ಸ್ಟ್ರಾ ಬರ್ತಿದೆಯಲ್ಲ, ಈ ಎಕ್ಸ್ಟ್ರಾನ ಡಾಟ್ಸ್ಗೆ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ನಾನು 4th ಡಾಟ್ ಯಾವಾಗಲೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಫಸ್ಟ್ ಲೆಂತ್ ಚೆಕ್ ಮಾಡ್ಕೊಳ್ತೀನಿ. ಸೊ ಲೆಂತ್ ಚೆಕ್ ಮಾಡಿಕೊಂಡು ಆಮೇಲೆ 4th ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಸೇಮ್ ಇನ್ನೊಂದು ಸೈಡು ಅದೇ ರೀತಿ 4th ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಲೆಂತಲ್ಲಿ ನಿಮ್ಗೆ ಏನೇನು ವೇರಿಯೇಷನ್ ಇದೆಯಾ ಅಂತ. ಸೊ ಲೆಂತು ಪರ್ಫೆಕ್ಟ್ ಆಯಿತು ಅನ್ನೋದಾದರೆ ನಾವು ಸೈಡ್ ಜಾಯಿಂಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ಲೌಸ್ ತೊಗೊಳ್ಳಿ. ರೈಟ್ ಸೈಡ್ಗೆ ನೀವು ಮೆಷರ್ಮೆಂಟ್ ತೊಗೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ, ಸ್ಟಿಚ್ ಮಾಡಬೇಕು. ಕೆಲವ್ರಿಗೆ ರೈಟ್ ಸ್ಲೀವು ಸ್ವಲ್ಪ ದೊಡ್ಡದಾಗಿರುತ್ತೆ, ಲೆಫ್ಟ್ ಸ್ಲೀವು ಚಿಕ್ಕದಾಗಿರುತ್ತೆ. ತೋಳು ಅನ್ನೋದು ಸೈಜಸ್ಸಲ್ಲಿವೆ ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ನೀವು ರೈಟ್ ಸ್ಲೀವ್ದೇ ಮೆಷರ್ಮೆಂಟ್ ತೊಗೊಳ್ಳಿ. ಲೆಫ್ಟ್ ಸ್ಲೀವೇ ಮೆಷರ್ಮೆಂಟ್ ತೊಗೊಂಡು ನೀವು ಮಾರ್ಕ್ನ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ 1 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ನೋ ಸೊ 1 ಇಂಚಲ್ಲಿ ನೀಟಾಗಿ ಸೈಡ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಸೈಡ್ ಅಟ್ಯಾಚ್ ಆಯಿತು. ಎರಡೂ ಕಡೆನೂ ನೀಟಾಗಿ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೈಡ್ ಫಿಟ್ಟಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟು. ಫಿಟ್ಟಿಂಗ್ ಅಲ್ವಾ.
ಸೊ ನಮಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ಲೂಸು ಟೈಟು ಹೆವಿಯಾಗಿ ಚೇಂಜಸ್ ಆಗಬಾರ್ದು ಅಂದರೆ ನಾವು ಪರ್ಫೆಕ್ಟಾಗಿ ಮೆಷರ್ಮೆಂಟ್ ಬ್ಲೌಸಲ್ಲಿ ಏನು ಕೊಟ್ಟಿದ್ದಾರೋ ಸೊ ಅದ್ರ ಪ್ರಕಾರನೇ ನಾವು ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಕೊಡಬೇಕಾಗತ್ತೆ. ಈ ರೀತಿ ಈಗ ನಾನು ವೇಸ್ಟ್ನ ಮೆಷರ್ಮೆಂಟ್ ತೊಗೊಳ್ತೀನಿ. ನೋಡಿ, ವೇಸ್ಟಲ್ಲಿ ನನಗೆ ಸ್ವಲ್ಪ ಜಾಸ್ತಿನೇ ಬಂತು. ಇದು ಇನ್ನೊಂದು 1/4 ಇಂಚಷ್ಟು ನಾನು ಇಲ್ಲೇ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಅಂದರೆ 1/4 ಇಂಚಷ್ಟು ಸ್ವಲ್ಪ ಶೇಪ್ ಕೊಟ್ಟು ಈಗಾಗಲೇ ಏನು ನಾನು ಸ್ಟಿಚ್ ಹಾಕಿದ್ನೋ ಆ ಲೈನ್ಗೆ ಸೇರಿಸ್ತೀನಿ ಎರಡೂ ಕಡೆನೂ. ಈ ರೀತಿ ಈಗ ನಮಗೆ ವೇಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಬಂತ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ವೇಸ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಇಷ್ಟಾದಮೇಲೆ ಪೈಪಿಂಗ್ನ ನಾವು ಪರ್ಫೆಕ್ಟಾಗಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಫಿನಿಶಿಂಗ್ ಅನ್ನೋದು ನಾವು ಪೀಸ್ ಕೊಟ್ಟಿರೋದು ಬಾಟಮಲ್ಲಿ ಬರುತ್ತೆ, ನಮಗೇನು ಜಾಸ್ತಿ ಕಾಣಿಸೋದಿಲ್ಲ. ನೋಡಿ, ಇಲ್ಲಿ ಬರುತ್ತೆ. ಫಿನಿಶಿಂಗ್ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಈಗ ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡೋದು. ಸುಮಾರಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು ಪೈಪಿಂಗಿಗೆ ಯಾವ ರೀತಿ ಕ್ಲಾತ್ನ ಯೂಸ್ ಮಾಡಬೇಕು ಅಂತ. ನೋಡಿ, ನಾನಿಲ್ಲಿ 4 ಕಲರ್ ಇಟ್ಕೊಂಡಿದ್ದೀನಿ. ನಿಮಗೆ ಅಂಗಡಿ ಶಾಪಲ್ಲಿ ಸಿಗುತ್ತೆ ಪೈಪಿಂಗ್ ಅಂತಲೇ. ನೋಡಿ, ಗೋಲ್ಡನ್ ಕಲರ್ ಕ್ಲಾತು, ಇದು ಕಾಪರ್ ಕಲರ್ದು. ನಿಮಗೆ ಬಾರ್ಡ್ರ್ಗಳು ಯಾವ್ಯಾವ ಶೇಡಲ್ಲಿರುತ್ತೋ ಆ ಶೇಡಲ್ಲಿ ನೀವು ಪೈಪಿಂಗ್ನ ಅಟ್ಯಾಚ್ ಮಾಡಿ. ಇದು ತುಂಬ ಗೋಲ್ಡ್ ಕಲರು, ಇದು ಸಿಲ್ವರ್ ಕಲರು, ಇದು ಲೈಟ್ ಗೋಲ್ಡ್ ಕಲರು. ಈ ರೀತಿಯಾಗಿ ನಿಮಗೆ ವೆರೈಟಿ ಕಲರ್ಸು ನಿಮಗೆ ಸಿಗುತ್ತೆ. ಸೊ ಅದನ್ನು ತಗೊಬಂದು ನಿಮಗೆ ಬಾರ್ಡ್ರ್ ಕಲರ್ಗೆ ಯಾವುದು ಸಿಮಿಲರ್ ಆಗುತ್ತೋ ನೋಡಿ, ಇದು ಸಿಮಿಲರ್ ಆಗುತ್ತೆ. ಸೊ ನಾನೀಗ ಇದನ್ನು ಅಟ್ಯಾಚ್ ಮಾಡ್ತೀನಿ. ಸೊ ನಾನು 1 ಮೀಟ್ರ್ ಕ್ಲಾತ್ ತೊಗೊಂಡಿದ್ದೀನಿ. ಇದು ಫಸ್ಟೆಲ್ಲ ಬ್ಲೌಸಸ್ಸು ಹೊಲ್ಸ್ಕೊತಿದ್ದೆ ಇದರಲ್ಲಿ, ಆ ಥರ ಕ್ಲಾತು. ಸೊ ಅದನ್ನು ಶಾಪಲ್ಲಿ ಸಿಗುತ್ತೆ, ನೀವು ತೊಗೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೋದು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಮಿಡ್ಲಿಗೆ ನಾನು ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದು ಫುಲ್ ಕ್ರಾಸ್ ಪಟ್ಟಿ ಆಗಿರುತ್ತೆ. ಇದು ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಫುಲ್ ಕ್ರಾಸ್ ಪಟ್ಟಿ ಇರುತ್ತೆ. ಸೊ ಅದರಲ್ಲಿ ನಮಗೆ ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಾನು ಇಲ್ಲಿ ನೋಡಿ 1 ಇಂಚು 1.25 ಇಂಚಷ್ಟು ವಿಡ್ತಲ್ಲಿ ತೊಗೊಂಡೆ. ನೋಡಿ, ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಪೈಪಿಂಗಿಗೆ ಕ್ಲಾತು ಅಂತ. ಯಾಕಂದರೆ ಇದು ಒಂದೊಂದು ಕಡೆ 100 ರುಪೀಸು 1 ಮೀಟ್ರ್ ಸಿಗುತ್ತೆ. 100 ರುಪೀಸ್ ತೊಗೊಬಂದು ನಾವು ವೇಸ್ಟ್ ಮಾಡಬಾರ್ದಲ್ಲ. ಸೊ ಎಷ್ಟು ಬೇಕು ಅಂತ ಫಸ್ಟಿಗೆ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಉತ್ತಮ. ಒಂದೊಂದು ಕಡೆ 80 ರುಪೀಸ್ಗೆಲ್ಲ ಸಿಗುತ್ತೆ, ಒಂದೊಂದು ಕಡೆ 100 ರುಪೀಸಿಗೆ ಸಿಗುತ್ತೆ. ಈ ರೀತಿ ನೋಡಿ, ಒಂದು 1/2 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಥ್ರೆಡ್ನ ಅದರೊಳಗಡೆ ಇಟ್ಟು. ನಾನು ರೆಡಿ ಪೈಪಿಂಗ್ನ ಯಾವಾಗಲೂ ಅಟ್ಯಾಚ್ ಮಾಡಲ್ಲ. ಸೊ ಈ ರೀತಿ ಕ್ಲಾತ್ ತಂದುಬಿಟ್ರೆ ನಾನು ಪೈಪಿಂಗ್ ಥ್ರೆಡ್ ತಂದು ಪೈಪಿಂಗ್ನ ಅಟ್ಯಾಚ್ ಮಾಡೋದು. ರೆಡಿ ಪೈಪಿಂಗ್ ಏನೂ ಅಟ್ಯಾಚ್ ಮಾಡಲ್ಲ. ಸೇಮ್ ರೆಡಿ ಪೈಪಿಂಗು ಅಷ್ಟೇ, ನಾವು ಇವಾಗ ಏನು ರೆಡಿ ಸ್ಟಿಚ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ತೀವೋ ಅದೇ ಥರನೇ ಅಟ್ಯಾಚ್ ಮಾಡೋದು ರೆಡಿ ಪೈಪಿಂಗು ಕೂಡ. ಸೊ ರೆಡಿ ಪೈಪಿಂಗ್ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕ್ಲಾತ್ ತಂದು ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ, ಇಷ್ಟಾದಮೇಲೆ ಪೈಪಿಂಗ್ ಥ್ರೆಡ್ಡು ರೆಡಿ ಆಯಿತು. ಈಗ ಬ್ಲೌಸ್ ತಗೊಂಡು ನಾನು ನೋಡಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. ಕೂಳೆ ಅನ್ನೋದು ಒಳಗಡೆ ಹೋಗಬೇಕು. ಒಳಗಡೆ ಹೋಗೋ ಥರ ಈ ರೀತಿ ಇಟ್ಟು ಈಗಾಗಲೇ ಏನು ಪೈಪಿಂಗ್ ಪಕ್ಕ ಸ್ಟಿಚ್ ಹಾಕಿದ್ದೀವಲ್ಲ ಆ ಸ್ಟಿಚ್ ಪಕ್ಕನೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ಕರೆಕ್ಟಾಗಿ 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/4 ಇಂಚೇ ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ನೀವು ಒಂದು ಕಡೆ 1/4 ಇಂಚು, ಒಂದು ಕಡೆ ಅದಕ್ಕಿಂತ ಕಡಿಮೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಈ ರೀತಿ ನೀವು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಶೇಪ್ ಅನ್ನೋದು ಚೇಂಜಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಪರ್ಫೆಕ್ಟಾಗಿ ನೆಕ್ ಶೇಪ್ ಬರಬೇಕು ಅಂದರೆ ನೀವು ಖಂಡಿತ 1/4 ಇಂಚ್ ಮಾರ್ಜಿನ್ ಸ್ಟಿಚ್ ಮಾಡ್ತಾಯಿದ್ದೀರಾ, 1/4 ಇಂಚಿಗೆ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸ್ಟಿಚ್ಚಿಂಗ್ ಕಲಿತಾ ಇರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಫಸ್ಟಿಗೆ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಫೋಲ್ಡ್ ಮಾಡಿ ನಮ್ಗೆ ಎಷ್ಟು ವಿಡ್ತಲ್ಲಿ ಬೇಕೋ ಅಷ್ಟು ವಿಡ್ತಲ್ಲಿ ನಾವು ಸ್ಟಿಚ್ನ ಹಾಕ್ಕೋಬೇಕು. ಸೊ ನಾನು ಇದನ್ನು ರೈಟ್ ಸೈಡಿಂದನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಹೆಂಗೆ ಬ್ಯಾಲೆನ್ಸು ಹಂಗೆ ಸ್ಟಿಚ್ ಮಾಡಿ.
ಸೊ ನಾನು ಯಾವಾಗಲೂ ಲೆಫ್ಟ್ ಸೈಡಿಂದನೇ ಸ್ಟಿಚ್ ಮಾಡ್ತಾಯಿದ್ದು. ಇವತ್ತು ರೈಟ್ ಸೈಡಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ರೈಟ್ ಸೈಡಲ್ಲಿ ಫೋಲ್ಡಿಂಗ್ನ ಮಾಡ್ತಿದ್ದೀನಿ. ಈ ರೀತಿ ಫಸ್ಟಿಗೆ ಫೋಲ್ಡ್ ಮಾಡಿಕೊಂಡು ಕ್ಲಾತ್ನ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕಬೇಕಾಗತ್ತೆ. ಈ ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಲುಕ್ ಎಲ್ಲ. ನಾರ್ಮಲ್ ಪೈಪಿಂಗಿಂತೂ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇವಾಗ ಎಲ್ಲರೂ ಯೂಶ್ವಲಿ ಇಷ್ಟಪಡೋದು ಥ್ರೆಡ್ ಪೈಪಿಂಗ್ ಇಷ್ಟಪಡ್ತಾರೆ, ನಾರ್ಮಲ್ ಪೈಪಿಂಗು ಯಾರೂ ಇಷ್ಟಪಡೋದಿಲ್ಲ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಂದೇ ವಿಡ್ತಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈಗ ಇಲ್ಲಿ ಫಿನಿಶಿಂಗ್ ಸಮೇತ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ. ಇಲ್ಲಿ ಬೇಕಾದ್ರೆ ನೀವು ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ಸೊ ನಾನು ಎಮ್ಮಿಂಗ್ ಮಾಡ್ತಾಯಿಲ್ಲ, ಸ್ಟಿಚ್ಚೇ ಹಾಕ್ಕೊಳ್ತಾ ಇದ್ದೀನಿ. ಸುಮಾರಷ್ಟು ಟೈಮ್ ತಗೊಳುತ್ತೆ ಎಮ್ಮಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಸ್ಟಿಚ್ಚೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಕೆಲವರಿಗೆ ಸ್ಟಿಚ್ ಇಷ್ಟ ಆಗಲ್ಲ, ಎಮ್ಮಿಂಗ್ ಕೇಳ್ತಾರೆ. ಸೊ ಅಂಥವ್ರಿಗೆ ಎಮ್ಮಿಂಗೆ ಮಾಡಿಕೊಡ್ತೀವಿ. ಈ ರೀತಿ ನೋಡಿ, ಪರ್ಫೆಕ್ಟಾಗಿ ನಿಮಗೆ ಪೈಪಿಂಗ್ ಅನ್ನೋದು ರೆಡಿ ಆಗೋಯ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಪೈಪಿಂಗು. ಕಲರು ಅಷ್ಟೇ, ಪೈಪಿಂಗು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಬ್ಲೌಸ್ ನೆಕ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗೋಯ್ತು. ಸೊ ಇಷ್ಟಾದಮೇಲೆ ಸೈಡ್ ಫಿಟ್ಟಿಂಗು ಫಿನಿಶ್ ಮಾಡ್ತೀನಿ ನಾನು. 1-2 ರಿಂದ 3 ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ನೀವೇನಾದರೂ ಕಡಿಮೆ ಬ್ಲೌಸ್ ಪೀಸ್ ಇತ್ತು ಅಂದರೆ ಮಾರ್ಜಿನ್ ಸ್ವಲ್ಪ ಕಡಿಮೆ ಬಿಡೋಕ್ಕೆ ಟ್ರೈ ಮಾಡಿ. ಜಾಸ್ತಿ ಬಿಟ್ಟಷ್ಟು ನಿಮಗೆ ಜಾಸ್ತಿ ಬಟ್ಟೆ ಬೇಕಾಗುತ್ತೆ, ಆಗ ನಿಮಗೆ ಕಷ್ಟ ಆಗ್ಬೋದು. ಈ ಥರ ಪೀಸ್ ಚಿಕ್ಕದಾಗಿದ್ದಾಗ ಮಾರ್ಜಿನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, 2 ರಿಂದ 3 ಸ್ಟಿಚ್ಚು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಸೈಡ್ ಫಿಟ್ಟಿಂಗ್ ಕೊಡೋದು ಸಹ ಕಷ್ಟ ಆಗ್ತಿರುತ್ತೆ. ಅಂಥವರು ಗಮನ ಇಟ್ಟು ನೋಡಿ, ಸೈಡ್ ಫಿಟ್ಟಿಂಗ್ನ ಯಾವ ರೀತಿ ಕೊಡಬೇಕು ಅಂತ ನೋಡಿಬಿಟ್ಟು ಅದೇ ರೀತಿ ನೀವು ಟ್ರೈ ಮಾಡಿ ನೋಡಿ. ಸೈಡ್ ಫಿಟ್ಟಿಂಗ್ ಆಯಿತು. ನನಗೆ ಇದಕ್ಕೆ ಓವರ್ಲಾಕ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ತೀನಿ. ಓವರ್ಲಾಕ್ ಮಾಡಿ ಫಿನಿಶಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ನಾನು ಬ್ರಾ ಬಟನ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬ್ರಾ ಬಟನ್ ಸ್ಟಿಚ್ ಮಾಡೋಕ್ಕೆ ಒಂದು ಕ್ಲಾತ್ ತೊಗೊಂಡು 1 ಇಂಚಷ್ಟು ವಿಡ್ತ್ ಕ್ಲಾತ್ ತೊಗೊಂಡು ಎರಡೂ ಕಡೆ ನೀಟಾಗಿ ಫೋಲ್ಡಿಂಗ್ನ ಮಾಡ್ಕೊಂಡು ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ನಾನು ಇದೇನು ಶೋಲ್ಡರ್ ನಮಗೆ ಸ್ಲೀವ್ ಅಟ್ಯಾಚ್ ಮಾಡಿದ್ದೀವೋ ಕರೆಕ್ಟಾಗಿ ಅಲ್ಲಿ ನೀಟಾಗಿ ಈ ರೀತಿ ಇಟ್ಟು ಅದ್ರ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಸ್ಲೀವ್ ಅಟ್ಯಾಚ್ ಏನು ಮಾಡಿದ್ದೀವೋ ಅಲ್ಲಿ ಈ ರೀತಿ ಇಟ್ಟು ಅಟ್ಯಾಚ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಇಟ್ಟು ಉಳಿದಿದ್ದನ್ನು ಕಟ್ ಮಾಡ್ಕೊಳ್ತೀವಿ. ನೋಡಿ, ಇದನ್ನ ನಾನು ಕೈಯಲ್ಲೇ ಮತ್ತು ಬಟನ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಇಷ್ಟು ಬ್ಲೌಸು ಫುಲ್ಲು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಬಿಗ್ ಸೈಜ್ ಬ್ಲೌಸಲ್ಲಿ. ಸೊ ಏನೆಲ್ಲ ಚೇಂಜಸ್ ಮಾಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತಲೂ ಅಂದ್ಕೊಳ್ತೀನಿ. ನೋಡಿ, ಪೈಪಿಂಗ್ ಪರ್ಫೆಕ್ಟಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿ ಡೋರಿ ಅಟ್ಯಾಚ್ ಮಾಡಲ್ಲ. ಡೋರಿ ಅಟ್ಯಾಚ್ ಮಾಡಿಲ್ಲ ಅಂದರೂ ನಮಗೆ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ. ಆ ರೀತಿ ನಾವು ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.